ನಮಸ್ತುಭ್ಯಂ ಅನಂತಾಯ ದುರ್ವಿತರ್ಕ್ಯ ಆತ್ಮಕರ್ಮಣೆ ನಿರ್ಗುಣಾಯ ಗುಣೇಶಾಯ ಸತ್ವಸ್ಥಾಯ ಚ ಸಾಂಪ್ರತಂ. ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ನಮಸ್ತುಭ್ಯಂ ಅನಂತಾಯ, ಅನಂತ ಶಕ್ತಿಯಿಂದ ಕೂಡಿರತಕ್ಕಂಥ ಅನಂತನಾಮಕನಾದ ಭಗವಂತ, ದುರ್ವಿತರ್ಕ್ಯ ಆತ್ಮಕರ್ಮಣೆ, ನಿನ್ನ ಕರ್ಮಗಳು ಎಂಥದ್ದು ಅಂತ ತರ್ಕಕ್ಕೆ ಎಟಕಲಿಕ್ಕೆ ಸಾಧ್ಯವಿಲ್ಲ. ನಿರ್ಗುಣಾಯ, ಪ್ರಕೃತಿಯ ಮೂರು ಗುಣಗಳ ಸಂಬಂಧವೇ ಇಲ್ಲದವ. ಪರೇ ಗುಣೇಶಾಯ, ಮೂರು ಗುಣಗಳ ಒಳಗಿದ್ರೂ ಮೂರು ಗುಣಗಳಿಗೆ ನಿಯಾಮಕನಾಗಿದ್ದರೂ ಮೂರು ಗುಣಗಳ ಅಂಟಿಲ್ಲದೆ ಇರುವಂಥ ಸತ್ವಸ್ಥಾಯ ಚ ಸಾಂಪ್ರದಂ. ಸತ್ವಸ್ಥಾಯ ಅಂದರು ಎಲ್ಲ ಜೀವರಲ್ಲಿದ್ದು ಅವರವರಲ್ಲಿ ವಿಶೇಷವಾದ ಶಕ್ತಿಯನ್ನು ಪ್ರಕಟ ಮಾಡುವಂಥ ಹೇ ಶ್ರೀಹರೇ, ನಿನಗೆ ನಾವು ನಮಸ್ಕಾರ ಮಾಡುತ್ತಾ ಇದ್ದೇವೆ. ಇಲ್ಲಿ ದೇವರ ಯಾವ ಯಾವ ಗುಣಗಳನ್ನು ಸ್ತೋತ್ರ ಮಾಡಿದರೋ ಆಯಾ ಗುಣಗಳನ್ನು ನಮ್ಮಲ್ಲಿ ಪ್ರಕಟ ಮಾಡಬೇಕು, ನೀನು ತೋರಬೇಕು ಅಂತ ಅಲ್ಲಿ ಗುರಿ. ಅದಕ್ಕೆ ದಾಸ ಸಾಹಿತ್ಯದಲ್ಲಿ, ದಾಸರ ಪಂಥದಲ್ಲಿ ಶಿಷ್ಯರಿಗೆ ದಾಸರು ಅಂಕಿತ ನಾಮ ಅಂತ ಅಂಕಿತೋಪದೇಶವನ್ನು ಮಾಡುತ್ತಾರೆ. ಆ ಅಂಕಿತವನ್ನು, ಒಂದು ಪದವನ್ನು ರಚನೆ ಮಾಡಿ ಅಂಕಿತ ಕೊಡುತ್ತಾರೆ. ಆ ಕೊಡುವಾಗ ದೇವರನ್ನು ಯಾವ ಯಾವ ಗುಣಗಳಿಂದ ಪ್ರಾರ್ಥನೆ ಮಾಡಿ ನೀನಿಂಥವ ಇವರಿಗಿಂಥದ್ದನ್ನು ಮಾಡು ಅಂತ ಚಿಂತನೆ ಮಾಡಿರ್ತಾರೋ ಶಿಷ್ಯರಿಗೆ ಆ ಎಲ್ಲ ಫಲಗಳು ಸಿಗುತ್ತೆ. ಅದೇ ಥರ ಇಲ್ಲಿ ಹೇಳ್ತಾ ಇದ್ದಾರೆ, ಈಗ ಇವರಿಬ್ಬರು ಅಂದರೆ ವಿಶೇಷವಾಗಿರತಕ್ಕಂಥ ದೇವತೆಗಳು ನಿನ್ನ ಶರಣಾಗತರಾಗಿದ್ದಾರಯ್ಯ. ಅವರು ತಾವು ಮಾತ್ರ ಸೇರಿಕೊಂಡು ಈಗ ಸಮುದ್ರ ಮಥನ ಮಾಡಲಿಕ್ಕಾಗಲ್ಲ. ಇಲ್ಲಿ ಪ್ರಶ್ನೆ, ಬ್ರಹ್ಮದೇವರು ಗುರುಗಳು ಕರುಣಾವಂತರು, ಅದಕ್ಕೆ ದೇವರನ್ನು ಪ್ರಾರ್ಥನೆ ಮಾಡಿ ಇವರಿಗೆ ಒಳ್ಳೆ ಪರಿಷ್ಕಾರವನ್ನು ಕೊಡ್ತಾ ಇದ್ದಾರೆ. ಆದರೆ ಸಾಕ್ಷಾತ್ ಗುರುಗಳಾಗಿರತಕ್ಕಂಥ ದೂರ್ವಾಸರು ಸಿಟ್ಟಿನ ಮುದ್ದೆ ಅಂತ ಅವರಿಗೆ ಹೆಸರು. ಸಿಟ್ಟನ್ನು ಕಡಿಮೆ ಮಾಡದೆ ಶಾಪ ಹಿಂತೆಗೆದುಕೊಳ್ಳದೆ ಹೋದರಲ್ಲ ಯಾಕೆ? ಅದಕ್ಕೆ ಹೇಳ್ತಾರೆ, ರುದ್ರದೇವರು ಕ್ರೋಧಾಭಿಮಾನಿಗಳು, ಅಂದರೆ ಕ್ರೋಧಕ್ಕೆ ನಿಯಾಮಕರು. ಅವರ ಮೈತುಂಬ ಸಿಟ್ಟಿರಲ್ಲ, ಸಿಟ್ಟಿಗೆ ನಿಯಾಮಕರವರು. ದೂರ್ವಾಸರಿಗೆ ಚೂರೂ ಸಿಟ್ಟಿಲ್ಲ, ಸಿಟ್ಟಿಗೆ ನಿಯಾಮಕರು. ಆದರೆ ಯಾರ ಮೇಲೆ ಸಿಟ್ಟು ತೋರಬೇಕೋ ತೋರುತ್ತಾರೆ. ಈಗ ಇಂದ್ರಾದಿಗಳ ಮೇಲೆ ಸಿಟ್ಟು ತೋರಿದರು. ಯಾಕೆ ತೋರಿದರು? ಅದಕ್ಕೆ ಹೇಳಿದರು, ಇವರು ಸಿಟ್ಟು ತೋರಿ ಶಾಪ ಕೊಟ್ಟದ್ದನ್ನು ಬ್ರಹ್ಮದೇವರು ತಮ್ಮ ಜ್ಞಾನದಿಂದ ತಿಳಿದು ಸ್ಮರಣೆ ಮಾಡಿ ನಕ್ಕರು ಅಂದರು. ಅಲ್ಲ, ಶಾಪ ಕೊಟ್ಟಾಗ ನಗೋದು ಯಾಕೆ ಅಂದರೆ ಹೇಳ್ತಾರೆ, ಅವರು ಶಾಪ ಯಾಕೆ ಕೊಟ್ಟರು ಅಂದರೆ ಮುಂದೆ ಇಂದ್ರಾದಿ ದೇವತೆಗಳಿಗೆ ಅಮೃತ ಸಿಗಬೇಕಾಗಿದೆ. ಅಷ್ಟರವರೆಗೂ ಇಂದ್ರಾದಿ ದೇವತೆಗಳಿಗೆ ಅಮೃತ ಇಲ್ಲ. ಅಮೃತ ವಿಶೇಷವಾದ್ದು ಸಿಗಬೇಕಾಗಿದೆ, ಲಾಭ ಆಗಬೇಕಾಗಿದೆ. ಆ ಲಾಭ ಆಗಬೇಕಾದರೆ ತಾವು ಶಾಪ ಕೊಟ್ಟರೆ ಅವರ ಸಂಪತ್ತು ಹೋದರೆ, ಸಂಪತ್ತು ಹೋದಾಗ ಅದಕ್ಕಾಗಿ ಅವರು ಬ್ರಹ್ಮದೇವರ ಶರಣಾಗತರಾದರೆ ಇದಕ್ಕೆಲ್ಲ ಹೈಕಮಾಂಡ್ ಪರ್ಮಿಷನ್ ಬೇಕು. ಅಮೃತ ಬರಬೇಕಾದರೆ ಅದಕ್ಕೆ ದೇವರಿವರಿಗೆ ಅಪ್ಪಣೆ ಕೊಡಬೇಕು, ಬ್ರಹ್ಮದೇವರ ಅಪ್ಪಣೆ ಕೊಡಬೇಕು. ಇಷ್ಟೆಲ್ಲ ಉದ್ದೇಶದಿಂದ ಅವರ ಸಾಕ್ಷಾತ್ ಗುರುಗಳಾದ ರುದ್ರದೇವರು ಏನು ಮಾಡಿದರು? ದೂರ್ವಾಸರು ಶಾಪ ಕೊಟ್ಟು ಈ ಶಾಪ ತೆಗೆದು ಬಿಟ್ಟರೆ ಮತ್ತು ಇವರು ಅಮೃತಕ್ಕಾಗಿ ಪ್ರಯತ್ನವೇ ಮಾಡಲ್ಲ. ಅದಕ್ಕೆ ಶಾಪವನ್ನು ಅವರ ಪೂರ್ಣ ಅಮೃತ ಸಿಗೋ ಪರ್ಯಂತ ಇಟ್ಟರು. ಅಂದರೆ ಗುರುಗಳಾದವರು ಎಂದು ಶಿಷ್ಯರಿಗೆ ಕೆಟ್ಟದನ್ನು ಬಯಸೋದೇ ಇಲ್ಲ. ಶಾಪ ಕೊಟ್ಟಿದ್ದಾರೆ ಅಂದರೆ ಅದು ದೊಡ್ಡ ವರ ಅಂತರ್ಥ, ಅದು ಬಿಟ್ಟರೆ ಇನ್ನೊಂದಲ್ಲ.
ಯಾರಿಗೋ ಒಬ್ಬರಿಗೆ ಅವರ ಗುರುಗಳು ಸಿಟ್ಟಿನಿಂದ ಯಾವುದೋ ಕೆಲಸ ಆಗಿತ್ತು, ಅದಕ್ಕೆ ಸಿಟ್ಟಿನಿಂದ ನಿನಗೆ ಪಿಂಡ ಇಡ ಅಂತ ಬೈದರು. ಪಿಂಡ ಇಡ ಅಂದರೆ ಸತ್ತು ಹೋಗು ಅಂತ ಸಾಮಾನ್ಯ ಅರ್ಥ ಮಾಡಿಕೊಳ್ಳುತ್ತಾರೆ. ಪಕ್ಕದವರು ಆ ಶಿಷ್ಯನನ್ನು ಕೇಳಿದರು, ನಿಮಗೆಂಥ ಗುರುಗಳು ಸಿಕ್ಕಿದ್ದಾರೆ, ಬದುಕಿರುವ ಹಾಗೆ ಪಿಂಡ ಇಡ್ತಾ ಇದ್ದಾರಲ್ಲ, ಪಿಂಡ ಇಡ ಅಂತ ಬೈತಾ ಇದ್ದಾರೆ. ಶಿಷ್ಯ ಉತ್ತರ ಕೊಟ್ಟ, ನಮ್ಮ ಗುರುಗಳು ಹಾಗೆ ಅಂದದ್ದಲ್ಲ, ಮುಂದೆ ನಾನು ಸತ್ತ ಮೇಲೆ ನನಗೆ ಪಿಂಡ ಇಡುವವರು ಇರ್ತಾರಾ ಇಲ್ವಾ ಅಂತ ನನಗೆ ಚಿಂತೆ ಇತ್ತು. ಅದಕ್ಕೆ ನಿನಗೆ ಪಿಂಡ ಇಡುವವರು ಸಿಗಲಿ ಅಂತ ಆಶೀರ್ವಾದ ಮಾಡಿದರಷ್ಟೇ, ಅಷ್ಟೇ ಹೊರತು ಬದುಕಿರುವಾಗಲೇ ಸತ್ತು ಹೋಗು ಅಂತ ಹೇಳುವವರು ನಮ್ಮ ಗುರುಗಳಲ್ಲ. ಅವರು ಶಾಪದ ರೂಪದಲ್ಲಿ ವರವನ್ನೇ ಕೊಟ್ಟರಷ್ಟೇ, ಅವರು ಶಾಪ ಕೊಡಲಿಲ್ಲ ಅಂದರು. ಆ ಥರ ವಿಶೇಷವಾಗಿರತಕ್ಕಂಥ ಅಲ್ಲಿ ನೋಡಬೇಕಾದರೆ ದೂರ್ವಾಸರ ಮೂಲಕ ಶಾಪ ಕೊಡಿಸಿದ್ದೇ ಬ್ರಹ್ಮದೇವರು, ಅವರೊಳಗಿರತಕ್ಕಂಥ ದೇವರೇ ಕೊಡಿಸಿದ್ದು, ದೇವತೆಗಳ ಹಿತಕ್ಕಾಗಿ ಕೊಡಿಸಿದ್ದು. ಆ ರೀತಿಯಲ್ಲಿ ವಿಶೇಷವಾಗಿ ಸ್ತೋತ್ರ ಮಾಡಿದಾಗ ಅವರ ಮುಂದೆ ದೇವರು ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಇವಂ ಸ್ತುತಃ ಸುರಗಣೈಃ ಭಗವಾನ್ ಹರಿರೀಶ್ವರಃ ತೇಷಾಂ ಆವಿರಭೂತ್ ರಾಜನ್ ಸಹಸ್ರಾರ್ಕೋದಯದ್ಯುತಿಃ. ಚೆನ್ನಾಗಿ ಹೇಳ್ತಾರೆ. ಅವರು ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದು ಯಾವ ಭಗವದ್ ರೂಪವನ್ನು ಅಂದರೆ ಗುಹಾಶಯ, ಎಲ್ಲರ ಹೃದಯ ಗುಹೆಯಲ್ಲಿರುವ ದೇವರನ್ನು ಸ್ತೋತ್ರ ಮಾಡಿದರೆ ಇವರ ಮುಂದೆ ಪ್ರತ್ಯಕ್ಷನಾದವ ಯಾರು ಅಂದರೆ ಹರಿಹಿ ಈಶ್ವರ. ಬಿಂಬರೂಪಿಗೆ ಹರಿ ಅಂತ ಹೆಸರು. ಆ ಬಿಂಬರೂಪಿಯೇ ಪ್ರಧಾನವಾಗಿ ಹೊರಗಿನ ರೂಪದಿಂದ ದರ್ಶನ ಕೊಟ್ಟ ಅಂತ ಹೇಳ್ತಾರೆ. ಇದು ಎಲ್ಲ ಭಾಗವತದ ಪ್ರತಿಯೊಬ್ಬರ ತಪಸ್ಸಿನಲ್ಲಿ ನೋಡುವಾಗ ಪ್ರತಿಯೊಬ್ಬರೂ ತಮ್ಮ ಹೃದಯದಲ್ಲಿರುವ ದೇವರನ್ನೇ ಚಿಂತನೆ ಮಾಡಿದರು. ಹೃದಯದಲ್ಲಿರುವ ದೇವರು ಎದುರಿಗೆ ಬಂದು ದರ್ಶನ ಕೊಟ್ಟರು. ಇದೇ ಭಾಗವತದ ರಹಸ್ಯ. ಹಾಗಾದರೆ ನಾವು ಹೊರಗಿರತಕ್ಕಂಥ ಮೂರ್ತಿಗಳಲ್ಲಿ ದೇವರ ಚಿಂತನೆ ಮಾಡುತ್ತೇವೆ. ಅದು ಎಷ್ಟರ ಪರ್ಯಂತ ಅಂದರೆ ನಮ್ಮ ಒಳಗಿರುವ ದೇವರ ಕಡೆಗೆ ಮನಸ್ಸು ಹೋಗುವ ಪರ್ಯಂತ ಹೊರಗಿರುವ ದೇವರ ಚಿಂತನ. ಆ ಒಳಗಿರುವ ಭಗವಂತನ ಕಡೆಗೆ ಮನಸ್ಸು ಹೋಯಿತಾ ಅವನೇ ನಮಗೆ ವಿಶೇಷವಾಗಿ ದರ್ಶನ ಕೊಡುತ್ತಾನೆ. ಬಂದಿದ್ದಾನೆ ತೇನೈವ, ಹೇಗೆ ಬಂದಿದ್ದಾನೆ ಅಂದರೆ ಸಹಸ್ರ ಅರ್ಕ ಉದಯದ್ಯುತಿ. ಅನಂತ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಎಷ್ಟು ಕಾಂತಿ ಇರಬೇಕೋ ಅಷ್ಟು ಕಾಂತಿಯಿಂದ ದೇವ ಕಾಣುತ್ತಾ ಇದ್ದಾನೆ. ಅಲ್ಲೂ ಪ್ರಶ್ನೆ, ನಮ್ಮ ಒಳಗೆ ದೇವರಿರೋದಾದರೆ, ನಮ್ಮ ಒಳಗಿರುವ ದೇವರೇ ಹೊರಗೆ ಬಂದು ಕಂಡದ್ದಾದರೆ, ಅವನಿಗೆ ಅನಂತ ಸೂರ್ಯರ ಕಾಂತಿ ಇರೋದಾದರೆ, ನಮ್ಮೊಳಗೆ ಆತ ಇರುವಾಗ ಆ ಕಾಂತಿ ಯಾಕೆ ಹೊರಗೆ ಬರಲ್ಲ? ನಮ್ಮ ಸುತ್ತು ಅನಂತ ಸೂರ್ಯಕಾಂತಿ ಇರಬೇಕಲ್ಲ, ಒಳಗೆ ದೇವರಿದ್ದರೆ. ಅಂದರೆ ಅದನ್ನೆಲ್ಲ ಒಳಮುಖ ಮಾಡಿಕೊಂಡಿರ್ತಾನೆ. ಹೊರಗೆ ಬಂದಾಗ ದರ್ಶನ ಕೊಡ್ತಾನೆ, ಅಥವಾ ಧ್ಯಾನದಲ್ಲಿ ದರ್ಶನ ಕೊಡ್ತಾನೆ. ತೇನೈವ ಸಹಸಾ ಸರ್ವೇ ದೇವಾಃ ಪ್ರತಿಹತೆ ಕ್ಷಣಾಃ ನಾಪಶ್ಯನ್ ಖಂ ದಿಶಕ್ಷ ಕ್ಷೋಣೀಂ ಆತ್ಮಾನಂ ಚಾಗ್ರತೋ ವಿಭುಂ. ಹೇಳ್ತಾ ಬರ್ತಾ ಇದ್ದಾರೆ. ದೇವರು ಥಟ್ಟನೆ ಅನಂತ ಸೂರ್ಯಕಾಂತಿಯಿಂದ ಎಲ್ಲರ ಮುಂದೆ ನಿಂತ ಕೂಡಲೇ ಪ್ರತಿಹತೆ ಕ್ಷಣಾಃ ಸರ್ವೇ ದೇವಾಃ, ಎಲ್ಲ ದೇವತೆಗಳ ಕಣ್ಣು ಸ್ತಬ್ಧ ಆಯಿತಂತೆ. ಯಾಕೆ? ಅಷ್ಟು ಕಾಂತಿಯನ್ನು ನೋಡೋದಕ್ಕೆ ಕಣ್ಣು ತಡೆಯಲ್ಲ. ಯಾರಿಗೂ ನಾಪಶ್ಯನ್ ಖಂ ದಿಶಕ್ಷೋಣೀಂ, ಅವರಿಗೆ ದಿಕ್ಕು, ನೆಲ, ಆಕಾಶ, ದಿಕ್ಕುಗಳು ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ದೇವರ ಕಾಂತಿಯ ಮುಂದೆ. ಆವಾಗ ವಿಶೇಷವಾಗಿ ಹೇಳ್ತಾರೆ, ಅವರವರ ಕಣ್ಣಿಗೆ ತಡೆಯುವ ತಾಕತ್ತೆಷ್ಟಿದೆ ಅಷ್ಟು
ಅಷ್ಟರವರೆಗೆ ಸರಕೊಂಡ್ರಂತೆ ಎಲ್ಲ ಹಿಂದಕ್ಕೆ. ಆ ಕಾಂತಿಯಿಂದ ಹಿಂದಕ್ಕೆ ಎಷ್ಟು ದೂರ ಸರದರೆ ದೇವರ ದರ್ಶನ ಆಗುತ್ತೋ ಅಷ್ಟರ ಪರ್ಯಂತ ಎಲ್ಲರೂ ಸರದರಂತೆ. ಆ ಸರಿಯುವಾಗ ಎಲ್ಲರೂ ಒಂದೇ ಹಂತಕ್ಕೆ ಸರದಿಲ್ಲ. ಒಬ್ಬರು ಒಂದು ಹಂತಕ್ಕೆ ಸರದಾಗ ದೇವರ ದರ್ಶನ ಆಯಿತು, ಇನ್ನೊಬ್ಬರು ಇನ್ನೂ ಹಿಂದಕ್ಕೆ. ಅದೇ ತಾರತಮ್ಯ ಅಂದರು. ಆ ತಾರತಮ್ಯ ಪ್ರಕಾರ ಭಗವಂತನ ದರ್ಶನ ಮಾಡುತ್ತಾ ಇದ್ದಾರೆ. ಬ್ರಹ್ಮದೇವರು ಎದುರಿಗಿದ್ದು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅವರ ಹಿಂದೆ ರುದ್ರದೇವರು ಬಂದಿದ್ದಾರೆ. ವಿರಿಂಚೋ ಭಗವಾನ್ ದೃಷ್ಟ ಸಹಶರ್ವೇಣ ಭಾರತ ಸ್ವಚ್ಛಂ ಮರಕತಶ್ಯಾಮಂ ಪದ್ಮಗರ್ಭಾರುಣೇಕ್ಷಣಂ ತಪ್ತ ಹೇಮಾವದಾತೇನ ಲಸತ್ಕೌಶೇಯವಾಸಸಾ ಪ್ರಸನ್ನಚಾರು ಸರ್ವಾಂಗಂ ಸುಮುಖಂ ಸುಂದರಭ್ರುವಂ ಮಹಾಮಣಿಕಿರೀಟೇನ ಕೇಯೂರಾಭ್ಯಾಂ ಚ ಭೂಷಿತಂ ಕರ್ಣಾಭರಣ ನಿರ್ಭಾತ ಕಪೋಲ ಶ್ರೀಮುಖಾಂಬುಜಂ ಕಾಂಚೀ ಕಲಾಪವಲಯ ಹಾರನೂಪುರ ಶೋಭಿತಂ ಕೌಸ್ತುಭಾಭರಣಂ ಲಕ್ಷ್ಮ ಬಿಭ್ರತಂ ವನಮಾಲಿನಂ ಸುದರ್ಶನಾಧಿಭಿಶ್ಚಾಸ್ತ್ರೈಃ ಮೂರ್ತಿಮದ್ಭಿಃ ಉಪಾಸಿತಂ ತುಷ್ಟಾವದೇವ ಪ್ರವರಃ ಸರ್ವಃ ಪುರುಷಂ ಪರಂ ಸರ್ವಾಮರಗಣೈಃ ಸಾಕಂ ಸರ್ವಾಂಗೈಃ ಅವನಿಂಗತೈಃ. ಆ ಭಗವಂತನ ನೋಡಿದ ಕೂಡಲೇ ಬ್ರಹ್ಮಾದಿ ಸಕಲ ದೇವತೆಗಳು ತಮ್ಮ ಸಕಲ ಅಂಗಗಳಿಂದ ನೆಲಕ್ಕೆ ಬಿದ್ದರಂತೆ, ಸಾಷ್ಟಾಂಗ ಬೀಳುತ್ತಾ ಇದ್ದಾರೆ ದೇವರ ಮುಂದೆ. ಹೇಗಿದ್ದಾನೆ ಭಗವಂತ ಹೇಳ್ತಾ ಇದ್ದಾರೆ. ಸ್ವಚ್ಛಂ ಶುದ್ಧನಾಗಿದ್ದಾನೆ. ಮರಕತಶ್ಯಾಮಂ ಇಂದ್ರ ನೀಲಮಣಿಯಂತೆ ಹೊಳಿತಾ ಇದ್ದಾನೆ. ಪದ್ಮಗರ್ಭಾರುಣೇಕ್ಷಣಂ ಪದ್ಮದ ದಳ ಅದರ ತುದಿ ಏನಿದೆ ಅಂದರೆ ಮೊದಲು ಅದು ಕೆಂಪಾಗಿರುತ್ತೆ, ಅಂಥ ಕಣ್ಣಿದೆ ಭಗವಂತನಿಗೆ, ದೊಡ್ಡ ಕಣ್ಣು. ತಪ್ತ ಹೇಮಾವದಾತೇನ ವಿಶೇಷವಾಗಿರತಕ್ಕಂಥ ಹೊಳೆಯತಕ್ಕಂಥ ಬಂಗಾರವನ್ನು ಕಾಸಿದಾಗ ಹೇಗೆ ಹೊಳಪು ಬರಬೇಕು ಅಂಥ ವಿಶೇಷವಾದ ಪೀತಾಂಬರವನ್ನು ಹುಟ್ಟಿದ್ದಾನೆ. ಪ್ರಸನ್ನಚಾರು ಸರ್ವಾಂಗಂ ಆತನ ಅಂಗಾಂಗಗಳೆಲ್ಲ ಸುಂದರವಾಗಿದೆ, ಪ್ರಸನ್ನವಾಗಿದೆ. ಅಷ್ಟೇ ಅಲ್ಲ, ಸುಮುಖಂ ಒಳ್ಳೆ ಮುಖ, ಸುಂದರ ಭ್ರುವಂ ಸುಂದರವಾದ ಹುಬ್ಬು, ನಂತರ ಮುಖ. ಮಹಾಮಣಿ ಕಿರೀಟೇನ ಕೇಯೂರಾಭ್ಯಾಂ ಚ ಭೂಷಿತಂ ಮಹಾಮಣಿಗಳಿಂದ ಕೆತ್ತಿರುವಂಥ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಕೇಯೂರಗಳನ್ನು ಧಾರಣೆ ಮಾಡಿದ್ದಾನೆ. ಕರ್ಣಾಭರಣಗಳು ಹಾಕ್ಕೊಂಡಿದ್ದಾನೆ. ಹೇಳ್ತಾರೆ ಕರ್ಣಾಭರಣ ನಿರ್ಭಾತ ಕಪೋಲ ಶ್ರೀಮುಖಾಂಬುಜಂ. ಆ ದೇವರ ಕಿವಿಗೆ ಹಾಕಿದ ಕುಂಡಲಗಳ ಕಾಂತಿ ಆ ದೇವರ ಕೆನ್ನೆಗಳ ಮೇಲೆ ಬಿದ್ದು ಅದ್ಭುತವಾಗಿ ದೇವರ ಕೆನ್ನೆ ಹೊಳೆಯುತ್ತಾ ಇತ್ತು ಅಂದರು. ಅದಕ್ಕೆ ಹೇಳ್ತಾ ಇದ್ದಾರೆ ಹಾಗಲ್ಲ, ಆಗ ಆಭರಣವೇ ದೇವರಿಗಿಂತ ಜಾಸ್ತಿ ಅಂತಾಯಿತು. ಹಾಗಲ್ಲ, ಆಭರಣವೂ ಅವನೇ, ಆ ಕೆನ್ನೆ ಅವನದ್ದೇ ಕಾಂತಿ ಅವನ ಕೆನ್ನೆಯ ಮೇಲೆ ಬೀಳುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಸೊಂಟಕ್ಕೆ ಡಾಬು ಹಾಕ್ಕೊಂಡಿದ್ದಾನೆ. ನಂತರ ಹಾರ, ವಲಯ, ನೂಪುರ, ಗೆಜ್ಜೆ, ಕೌಸ್ತುಭಾಭರಣ ಹಾಕ್ಕೊಂಡಿದ್ದಾನೆ. ಒಳ್ಳೆ ವಿಶೇಷವಾಗಿರತಕ್ಕಂಥ ಲಕ್ಷ್ಮ ಬಿಭ್ರತಂ ಹೃದಯದ ಬಲಭಾಗದಲ್ಲಿ, ಎದೆಯ ಬಲಭಾಗದಲ್ಲಿ ಲಕ್ಷ್ಮೀದೇವಿಯ ಚಿಹ್ನವನ್ನು ಹೊಂದಿದ್ದಾನೆ. ವನಮಾಲೆಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಸುದರ್ಶನಾದಿ ಅಸ್ತ್ರಗಳನ್ನು ಧಾರಣೆ ಮಾಡಿದ್ದಾನೆ. ಆ ಅಸ್ತ್ರಾಭಿಮಾನಿ ದೇವತೆಗಳು ಮೂರ್ತಿಮದ್ಭಿಃ ಉಪಾಸಿತಂ, ಅವರು ಮೂರ್ತಿಮತ್ತರಾಗಿ ದೇವರನ್ನು ಉಪಾಸನೆ ಮಾಡುತ್ತಾ ಇದ್ದಾರೆ. ಅಂಥ ದೇವರನ್ನು ಸಶರ್ವಃ ದೇವಪ್ರವರಃ ತುಷ್ಟಾವ, ದೇವತೆಗಳಲ್ಲಿ ಶ್ರೇಷ್ಠರಾಗಿರತಕ್ಕಂಥ ಬ್ರಹ್ಮದೇವರು ರುದ್ರದೇವರಿಂದ ಕೂಡಿಕೊಂಡು ಸ್ತೋತ್ರ ಮಾಡಿದರು. ಇಂಥ ದೇವರನ್ನು, ತಮ್ಮೆಲ್ಲರಿಗಿಂತ ವಿಲಕ್ಷಣನಾದ ದೇವರನ್ನು ಸ್ತೋತ್ರ ಮಾಡಿದರು.
ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಕ್ಕೆ ದೇವರು ಕಾಣಲಿಕ್ಕೆ ಮುಂದರೂ ಒಂದು ಸ್ತೋತ್ರ, ಕಂಡ ಮೇಲೆ ಮತ್ತು ಸ್ತೋತ್ರ. ಆವಾಗ ಭಗವಂತ ವಿಶೇಷವಾಗಿ ಅವರ ಸ್ತೋತ್ರಕ್ಕೆ ಸಂತುಷ್ಟನಾದ ನಂತರ ಅನುಗ್ರಹ ಮಾಡಿ ದೇವರು ಮಾತಾಡುತ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಶ್ರೀಕೃಷ್ಣಾರ್ಪಣಮಸ್ತು.